ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅಭಿಲಾಷ್ ಯೂಟ್ಯೂಬ್ ಚಾನಲ್. ಸಿಂಗಪೂರ್ನಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಸೈಕಲ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ ಅಂತ. ನಾನು ಸೈಕಲ್ ಹೊಡಿತಿದ್ದಾಗ ತುಂಬಾ ಖುಷಿ ಇತ್ತು. ನನಗೆ ಸೈಕಲ್ ಅಂದರೆ ಅಚ್ಚುಮೆಚ್ಚು, ನನ್ನ ಪ್ರಾಣ ಅಂತಲೇ ಹೇಳ್ಬೋದು. ಅಮ್ಮ ಮಲಗಿದಾಗ ಬಾಡಿಗೆಗೆ ಹೋಗಿ ಸೈಕಲ್ ತಂದು ಹೊಡಿತಾ ಇದ್ದೆ. ಆಮೇಲೆ ನಾನು 8th ಸ್ಟ್ಯಾಂಡರ್ಡ್ಗೆ ಮಂಡ್ಯದಲ್ಲಿ ಕಾರ್ಮಲ್ ಕಾನ್ವೆಂಟ್ ಸ್ಕೂಲಿಗೆ ಸೇರಿಕೊಂಡಾಗ ಸೈಕಲ್ ಬೇಕೇ ಬೇಕಿತ್ತು ನನಗೆ. ಆವಾಗ ನನಗೆ ಚಿಕ್ಕಪ್ಪ ಶೃಂಗೇರಿಯಿಂದ ಸೈಕಲ್ನ ತಂದು ಕೊಟ್ಟಿದ್ರು, ಸೆಕೆಂಡ್ ಹ್ಯಾಂಡ್ಲು ಸೈಕಲ್ಲು. ಬೆಳಗ್ಗೆ ಬಾಗಿಲು ತೆಗೆದು ನೋಡಿದಾಗ ಸೈಕಲ್ ಇತ್ತು. ಆವಾಗ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ವಾವ್, ನಮ್ಮನೇಲಿ ಯಾರೋ ಸೈಕಲ್ ತಂದಿಟ್ಬಿಟ್ಟಿದ್ದಾರೆ ಅಮ್ಮ ಅಂತ. ಆಮೇಲೆ ಅಮ್ಮ ಅಂದರು, ಇಲ್ಲ ಚಿಕ್ಕಪ್ಪ ಬಂದಿದ್ದಾರೆ, ಬೆಳಗಿನ ಜಾವ ಬಂದರು, ಅವ್ರು ಮಲಗಿದ್ದಾರೆ, ಸೈಕಲ್ ಅವ್ರು ತಂದಿದ್ದು ಅಂತ ಹೇಳಿ. ಆವಾಗ ಒಂಥರ ಖುಷಿ ಆಗ್ತಿತ್ತು. ಇಲ್ಲಿ ರೋಡೆಲ್ಲ ನೋಡಿದ್ಮೇಲೆ ಸೈಕಲ್ ಹೊಡಿಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ನಾವು ಇಂಡ್ಯಾದಲ್ಲಿ ಸೈಕಲ್ ಹೊಡಿಯೋದನ್ನು ಕಮ್ಮಿ ಮಾಡಿದ್ದೀವಿ. ಒಂಥರ ಅದನ್ನು ಏನು ಟ್ರೆಕ್ಕಿಂಗಿಗಷ್ಟೇ ಯೂಸ್ ಮಾಡ್ತೀವಿ, ಸೈಕ್ಲಿಂಗ್ ಅಂತಲೇ ಹೇಳಿ ಈಗ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಜನ ಎಷ್ಟು ಚೆನ್ನಾಗಿ ಸೈಕಲ್ನ ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ಇರೋ ಸೈಕಲ್ನ ನೋಡಿ ಖುಷಿ ಆಯಿತು. ಅಷ್ಟು ಚಿಕ್ಕ ಚಿಕ್ಕದು ಕುಳ್ಳ ಸೈಕಲ್ನ ನೋಡಿ ನನಗೂ ತೊಗೋಬೇಕು ಅನ್ನಿಸ್ತಿತ್ತು. ಆದರೆ ಇಲ್ಲಿ ಸೈಕಲ್ ರೇಟ್ ಕೇಳಿದ್ರೆ ಓಡೋಗ್ತೀರಾ. ಇಂಡ್ಯಾದಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ಲು ಬೈಕೇ ಬರುತ್ತೆ ಅನಿಸುತ್ತೆ ಇಲ್ಲಿ ಹೊಸದು ಸೈಕಲ್ ತೊಗೊಳ್ಳೋ ದುಡ್ಡಿಗೆ. ಅಂತೂ ಇಂತೂ ಕೊನೆಗೆ ನಮ್ಮನೆಗೂ ಒಂದು ಹೊಸ ಸೈಕಲ್ ಬಂದಿದೆ. ಅದು ನನ್ನ ಮಗನ ಕಾರಣದಿಂದ ಸೈಕಲ್ ಬಂದಿದೆ. ಒಂಥರ ಖುಷಿ ಆಗ್ತಿದೆ. ಸೈಕಲ್ ತೊಗೊಂಡು ಈಗ ಇಡೀ ಸಿಂಗಪೂರ್ನ ಓಡಾಡ್ಬೋದು ಅಂತ ಖುಷಿ ಆಗ್ತಿದೆ. ನಾನು ತೊಗೊಂಡಿರೋದು ಫೋಲ್ಡಬಲ್ ಸೈಕಲ್ಲು. ತುಂಬಾ ಆಸೆ ಇತ್ತು ಚಿಕ್ಕ ಸೈಕಲ್ಲು, ಫೋಲ್ಡಬಲ್ ಸೈಕಲ್ ತೊಗೋಬೇಕು ಅಂತ. ತುಂಬಾ ಖುಷಿ ಆಗ್ತಿದೆ. ಈ ಸೈಕಲ್ ನಮ್ಮನೆಗೆ ಬಂದಿದ್ದು ಫಾದರ್ಸ್ ಡೇ ದಿನ, ಅಪ್ಪಂದಿರ ದಿನದ ಪ್ರಯುಕ್ತ. ಅಮ್ಮ ಅಪ್ಪಂಗೆ ಏನಾದ್ರು ಕೊಡಿಸ್ಬೇಕು, ಬಟ್ ಅಪ್ಪನೇ ಅಮ್ಮಂಗೆ ಒಂದು ಗಿಫ್ಟ್ ಕೊಡಿಸಿದ್ರು ಮಗನ ಪ್ರಯುಕ್ತ. ತುಂಬಾ ಖುಷಿ ಆಗ್ತಾಯಿದೆ ಈ ಸೈಕಲ್ನ ನೋಡಿ. ಇನ್ನು ಈ ಸೈಕಲ್ನ ಹತ್ತಿ ಸವಾರಿ ಮಾಡೋದಷ್ಟೇ ಬಾಕಿ. ಫೈನಲಿ ಸೈಕಲ್ಗೆ ಏನೇನು ಬೇಕು ಅದೆಲ್ಲ ಬುಕ್ ಮಾಡಿ ಒಂದೊಂದೇ ಬರ್ತಾಯಿದೆ. ಬಂದಿದ್ದ ಕೂಡಲೇ ಈ ಸೈಕಲ್ನ ಅಪ್ಡೇಟ್ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಮಸ್ಕಾರ.